ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಈ ಸಂಚಿಕೆಯ ಪಯಣದಲ್ಲಿ ನಮ್ಮ ಜೊತೆ ಲಕ್ಷ್ಮಿ ಅವರಿದ್ದಾರೆ. ಅವರು ಸುಮಾರು 35 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಆಧ್ಯಾತ್ಮಿಕತೆಗೋಸ್ಕರ ತಮ್ಮ ಸಂಪೂರ್ಣ ಜೀವನವನ್ನು ಸಹ ಸಮರ್ಪಣೆ ಮಾಡಿದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ತಿಳ್ಕೊಳ್ಳೋಣ. ಅಕ್ಕರೆ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಸುಮಾರು 35 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದೀರಿ. ಜೊತೆಗೆ ಈ ಆಧ್ಯಾತ್ಮಿಕತೆಗೋಸ್ಕರ ತಮ್ಮ ಸಂಪೂರ್ಣ ಜೀವನವನ್ನು ಸಮರ್ಪಣೆ ಮಾಡಿದಿರಿ. ತಾವು ಈ ಆಧ್ಯಾತ್ಮಿಕತೆಗೆ ಬರುವ ಮುಂಚೆ ತಮ್ಮ ಕುಟುಂಬದಲ್ಲಿ ಈ ಧಾರ್ಮಿಕ ಆಚರಣೆಗಳು, ಪೂಜೆ ಪುನಸ್ಕಾರ, ಭಕ್ತಿ ಇದೆಲ್ಲ ಹೇಗಿತ್ತು? ಅಂದರೆ ಮನೆಯಲ್ಲಿ ದೀಪ ಬೆಳಗಿಸ್ಬೇಕು ಅಂತಂದಾಗ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಹೂವೆಲ್ಲ ಕಟ್ಟಿ ಅರಿಶಿನ ಎಲ್ಲ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಆದರೆ ಊದುಕಡ್ಡಿ ಮಾತ್ರ ನಾನು ಬೆಳಗಿಸ್ತಾ ಇರಲಿಲ್ಲ. ಅದು ತಂದೆಯವ್ರಿಗೆ ಕೊಟ್ಬಿಡ್ತಾಯಿದ್ದೆ. ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ದೆ, ಆದರೆ ನಾನು ಬೆಳಗಕ್ಕೆ ಮಾತ್ರ ಹೋಗ್ತಾಯಿಲ್ಲ. ಹೂವು ಕಟ್ಟಿ ದೇವ್ರ ಸಾಮಾನು ಬೆಳಗ್ಗೆ ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೆ, ಅದೇ ಪೂಜೆ ಮಾತ್ರ ಮಾಡ್ತಾ ಇರಲಿಲ್ಲ. ತಂದೆಯವ್ರು ಮಾಡೋರು. ತಾಯಿ ಅದರಲ್ಲಿ ನಮ್ಮ ತಾಯಿಯವರು ತುಂಬ ಮಡಿಯಿಂದ ಮಾಡೋರು. ಹಂಗಾಗಿ ತಾಯಿಯನ್ನು ತಂದೆ ಇಬ್ಬರು ಮಾಡೋರು. ನಾವೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೆ ತುಂಬ. ಈ ದೇವಸ್ಥಾನಗಳಿಗೆ ಹೋಗೋದು, ಪೂಜೆ ಮಾಡೋದು ಅದೆಲ್ಲ? ದೇವಸ್ಥಾನನೂ ಕಡಿಮೆನೆ, ವರ್ಷಕ್ಕೊಂದು ಸಲ ಅಥವಾ 2 ಸಲ. ಶಿವರಾತ್ರಿ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಸಂಕ್ರಾಂತಿ ಬಂದಾಗ ಆರತಿಗಳು ಅಂತ ಮಾಡ್ತಾರೆ, ಅದಕ್ಕೊಂದಕ್ಕೆ ಅಟೆಂಡ್ ಆಗ್ತಾಯಿದ್ದೆ. ಅಷ್ಟು ಬಿಟ್ಟರೆ ಇನ್ನು ಬಾಕಿ ಕಡೆ ಎಲ್ಲ ಅಟೆಂಡ್ ಮಾಡ್ತಾ ಇರಲಿಲ್ಲ ನಾನು. ನೀವು ಈ ಆಧ್ಯಾತ್ಮಿಕ ದಾರಿಗೆ ಹೇಗೆ ಬಂದ್ರಿ, ಅಥವಾ ನಿಮ್ಮನ್ನು ಯಾರು ಈ ಆಧ್ಯಾತ್ಮಿಕ ದಾರಿಗೆ ಕರ್ತಂದ್ರು? ನಮ್ಮ ಲೌಕಿಕದ ಅಣ್ಣವರಿದ್ದರು. ಅವರು ಕೆಲಸಕ್ಕೆ ಅಂತ ಹಾಸನದ ಕಡೆ ಹೋಗಿದ್ರು. ಅಲ್ಲಿ ಈ ಜ್ಞಾನವನ್ನು ತಿಳ್ಕೊಂಡಿದ್ರು. ಅವರು ಬಂದು ಯಾವಾಗೂ ಹೇಳೋರು, ಈ ಥರ ನನಗೆ ಕೃಷ್ಣನ ಸಾಕ್ಷಾತ್ಕಾರ ಆಗುತ್ತೆ, ಶಿವನ ಸಾಕ್ಷಾತ್ಕಾರ ಆಗುತ್ತೆ, ಈ ಥರ ಆಶ್ರಮದಲ್ಲಿ ನಾನು ಹೋಗ್ತಾ ಇರ್ತೀನಿ ಕ್ಲಾಸ್ಗೆ ಅಂತ ಹೇಳೋರು. ಅಂದರೆ ಲೌಕಿಕದ ತಂದೆ ತಾಯಿಯವರು ವ್ಯವಸಾಯದವರಾಗಿದ್ದರು. ವ್ಯವಸಾಯ ಬೇಕಾದಷ್ಟು ವ್ಯವಸಾಯ ಇರ್ತಾಯಿತ್ತು. ಅವ್ರು ಸ್ವಲ್ಪ ಕೆಲಸ ಮಾಡಬೇಕಾದ್ರೆ ಹಿಂದೆ ಮಾಡೋರು. ಇಲ್ಲಿಷ್ಟೆಲ್ಲ ಕೆಲಸ ಇಟ್ಕೊಂಡು ಆಶ್ರಮದಲ್ಲ ಕೂತ್ಕೊಳ್ತೀನಿ ಅಂತೀರಾ ಅಂತ ಹೇಳ್ತಾ ಇದ್ದೆ ನಾನು. ಅವರು ಯಾವಾಗೂ ಹೇಳೋರು, ನನಗೆ ಈ ಥರ ಸಾಕ್ಷಾತ್ಕಾರ ಆಗುತ್ತೆ, ಕೃಷ್ಣ ಸಾಕ್ಷಾತ್ಕಾರ ಆಗುತ್ತೆ ಅಂತ ಎಲ್ಲ ತುಂಬ ಚೆನ್ನಾಗಿ ಹೇಳೋರು. ಅದೇ ಮುಂಚೆನೇ ಅವ್ರು ಕೆಲಸ ಮಾಡ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ನಾವು ಅದನ್ನು ಗಮನಕ್ಕೆ ತಗೊಳ್ತಾ ಇಲ್ಲ. ಸರಿ ಅಂತಂದ್ಬಿಟ್ಟು ಒಂದು ಸಲ ಮಾಲೂರಿಗೆ ಅವ್ರು ಬಂದಿದ್ದರು. ಮಾಲೂರಲ್ಲೇ ಸ್ವಂತ ಲೋನ್ ತಗೊಂಡು ಬೇಕ್ರಿ ಹಾಕ್ಕೊಂಡಿದ್ರು. ನಮ್ಮ ಅತ್ತಿಗೆ ಅವರು ತವ್ರ ಮನೆಗೆ ಹೋಗಿದ್ರು. ಆವಾಗ ನನ್ನನ್ನು ಅಲ್ಲಿ 5 ಜನ ಕೆಲಸದವರಿದ್ದರು, ಅಡುಗೆ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. ಅಡುಗೆ ಮಾಡೋಕ್ಕೆ ಅಂತ ಕರ್ಕೊಂಡು ಹೋದಾಗ ಮಾಲೂರಲ್ಲಿ ಅಲ್ಲಿ ನನಗೆ ಟೀಚರ್ನ ಪರಿಚಯ ಮಾಡಿಕೊಟ್ರು. ಟೀಚರ್ ಅಂದರೆ? ಅಲೌಕಿಕ ಟೀಚರ್, ಬ್ರಹ್ಮಕುಮಾರಿ ಟೀಚರ್. ಬ್ರಹ್ಮಕುಮಾರಿ ಸೇವಾ ಕೇಂದ್ರದಲ್ಲಿ ಯಾರು ಇರ್ತಾರೆ ಅವರು? ಚಂದ್ರಕ್ಕ ಅಂತ ಇದ್ರು ಅವಾಗ. ಅವ್ರ ಹತ್ರ ಕರ್ಕೊಂಡೋದ್ರು. ಅಲ್ಲಿ ನನಗೆ ಕೋರ್ಸ್ ಒಂದು 2-3 ದಿವಸ ಕೋರ್ಸ್ ಕೊಟ್ಟರು. 2 ದಿವಸನೇ ಕೋರ್ಸ್ ಕೊಟ್ಟಿದ್ದು. ನಿಮಗೆ ಆ ಸೇವಾ ಕೇಂದ್ರಕ್ಕೆ ಏನು ಹೇಳಿ ಕರ್ಕೊಂಡೋದ್ರು? ಇಲ್ಲಿ ಓಂ ಶಾಂತಿ ಇದೆ, ಆಶ್ರಮ ಇದೆ, ನೋಡೋಣ, ಸುಮ್ಮನೆ ಬನ್ನಿ ನೀವು ಅಂತ ಕರ್ಕೊಂಡೋದ್ರು. ಸುಮ್ಮನೆ ಬನ್ನಿ ಅಂತ ಕರ್ಕೊಂಡೋದ್ರು. ಆಗ ಅಕ್ಕವ್ರ ಜೊತೆಲಿ ನನಗೆ ತುಂಬ ಕ್ಲೋಸ್ ಆಗಿ ಸ್ನೇಹ ಬೆಳೀತು. ಅಲ್ಲಿ ಹೋಗಿದ ತಕ್ಷಣ ಕೋರ್ಸ್ಗಿಂತ ನನಗೆ ಅವ್ರ ಸ್ನೇಹ ಚೆನ್ನಾಗಿ ಬೆಳೀತು. ಆ ಸ್ನೇಹ ಬೆಳೆದಿರೋ ಕಾರಣ ನಾನು ಮನೆಯಲ್ಲಿ ಇದ್ದುಕೊಂಡು ಕೆಲಸದವ್ರಿಗೆ 3 ಹೊತ್ತು ಅಡುಗೆ ಮಾಡಿಕೊಡ್ತಾನು 3 ಹೊತ್ತು ಸೆಂಟ್ರಿಗೆ ಹೋಗ್ತಾಯಿದ್ದೆ. ಅವ್ರ ಕ್ಲಾಸ್ ಕೇಳೋಕ್ಕೆ ಅಂತ ನಾನು ಹೋಗ್ತಾಯಿಲ್ಲ, ಆದ್ರೂ 3 ಹೊತ್ತು ಸೆಂಟ್ರಿಗಂತೂ ಹೋಗ್ಬಿಟ್ಟು ಬರ್ತಾಯಿದ್ದೆ. ಅವ್ರ ಹತ್ರ ತುಂಬ ತುಂಬ ಕ್ಲೋಸ್ ಅಂತಂದರೆ ತುಂಬ ತಂದೆ ತಾಯಿನೂ ಹಚ್ಕೊಂಡಿಲ್ಲ ಬಿಡಿ, ಆ ಥರ ಹಚ್ಕೊಬಿಟ್ಟಿದ್ದೆ. ಅವರ ಒಡನಾಟ ಎಲ್ಲ ನಿಮಗೆ ತುಂಬ ಇಷ್ಟ ಆಯಿತು. ತುಂಬ ಹಚ್ಕೊಂಡಿದ್ದೆ ನಾನು. ನೀವು ನಿಮ್ಮ ಅಣ್ಣ ಈ ಸೇವಾ ಕೇಂದ್ರಕ್ಕೆ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರಿ. ಮೊದಲನೇ ಬಾರಿ ಆ ಸೇವಾ ಕೇಂದ್ರಕ್ಕೆ ಹೋದಾಗ ಸೇವಾ ಕೇಂದ್ರವನ್ನು ನೋಡಿ ನಿಮಗೇನು ಅನ್ನಿಸ್ತು? ಅದೇ ಅವ್ರ ಸ್ನೇಹನೂ ನನಗೆ ಇಷ್ಟ ಆಯಿತು, ಆ ವಾತಾವರಣನೂ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಅಲ್ಲಿ ಬಂದ ನಂತರ ನಮ್ಮ ಅತ್ತಿಗೆಯವರು ಇರಲಿಲ್ವಲ್ಲ, ಅಲ್ಲಿ ಸ್ವಲ್ಪ ಕೋರ್ಸ್ ಒಂದು 2-3 ಚಿತ್ರ ತಗೊಂಡಿದ್ದು. ಅಲ್ಲಿ ತಿಳ್ಕೊಂಡಿದ್ದ ತಕ್ಷಣ
ಅವ್ರು ಹೇಳೋರು ಮಾನವರು ದೇವಮಾನವರು ಆಗಬೇಕು ಅಂತ. ಇದು 7 Days ಚಿತ್ರದಲ್ಲಿ ಅಥವಾ ಲಕ್ಷ್ಮೀನಾರಾಯಣ ಚಿತ್ರದ ಬಗ್ಗೆ ಹೇಳ್ತಾ ಇದ್ದಾಗ, ನಾನೀಗ ಲಕ್ಷ್ಮಿ ಅಂತ ಹೆಸರಿಟ್ಕೊಂಡಿದ್ದೀನಿ, ನಾನು ಭವಿಷ್ಯದಲ್ಲಿ ಲಕ್ಷ್ಮಿ ಆಗಬೇಕು ಅಂತ ನಾನು ಅದನ್ನೇ ಸಂಕಲ್ಪ ಮಾಡಿದೆ. ಸಂಕಲ್ಪ ಮಾಡಿದ ತಕ್ಷಣ ಬಾಬಾರವರು ನನಗೆ ವತನದಲ್ಲಿ ಸರಸ್ವತಿನ ತೋರಿಸ್ತಾ ಇದ್ರು. ಇದಕ್ಕೆ ಬಾಬಾ ಸರಸ್ವತಿನ ತೋರಿಸ್ತಾರೆ, ಲಕ್ಷ್ಮಿ ಆಗೋದು ಇಷ್ಟ ಇಲ್ವೇನೋ ಅಲ್ವಾ ಅಂದ್ಕೊಂಡು ಸರಿ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ಅಷ್ಟಕ್ಕೆ ಸುಮ್ಮನೆ ಆಗಿಬಿಟ್ಟೆ. ಅಂದರೆ ಕ್ಲಾಸ್ಗಂತೂ ಡೈಲಿ ಅಟೆಂಡ್ ಮಾಡ್ತಾಯಿದ್ದೆ. ನೀವು ಈ ರೀತಿ ಈ ಬ್ರಹ್ಮಕುಮಾರಿ ಸೇವಾ ಕೇಂದ್ರಕ್ಕೆ ಹೋಗೋದು, ಅಲ್ಲಿ ಕ್ಲಾಸ್ ಕೇಳೋದು, ಇದೆಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಬೇರೆ ಅಣ್ಣ ತಮ್ಮ ಅವ್ರಿಗೆಲ್ಲ ಗೊತ್ತಿತ್ತಾ? ಅಣ್ಣನಿಗೆ ಗೊತ್ತಿತ್ತು. ಒಬ್ಬ ಅಣ್ಣ ಅಂತೂ ನಿಮ್ಮ ಜೊತೆ ಇದ್ರು, ಅವರ ಜೊತೆಗಿದ್ರು. ಮತ್ತೆ ನಮ್ಮ ಅತ್ತಿಗೆ ಬರೋಷ್ಟೊತ್ತಿಗೆ ನಮ್ಮ ಮನೇನ ಏನು ಮಾಡಿದ್ವಿ, ಸೆಂಟ್ರ್ ಮಾಡಾಕ್ಬಿಟ್ಟಿದ್ವಿ ನಾವು. ಚಿತ್ರಗಳೆಲ್ಲ ಹಾಕ್ಬಿಟ್ಟಿದ್ವಿ, ಬಾಬಾ ಲೈಟ್ ಹಾಕ್ಬಿಟ್ಟಿದ್ವಿ, ಎಲ್ಲ ಹಾಕ್ಬಿಟ್ಟಿದ್ವಿ. ಅವರು ಹೇಳ್ತಾ ಇದ್ರು, ನಾನು ಹೋದ ನಂತರ ಎಲ್ಲ ತೆಗೆಸ್ಬಿಡ್ತೀನಿ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ರು. ಆದರೆ ನಾನು ಆ ಚಿತ್ರಗಳನ್ನು ಹಾಕ್ಕೊಂಡು ಯೋಗ ಮಾಡ್ತಾಯಿದ್ದೆ. ಕರ್ಮಯೋಗ ಹೇಗಿತ್ತು ಅಂತಂದರೆ, 5 ಜನ ಕಡೆಗೆ ಅಣ್ಣ ತಮ್ಮ 2 ಇದ್ದರು, ನಾನೊಬ್ಬರು. 5, 1, 3, 8 ಜನಕ್ಕೆ 3 ಅಡುಗೆ ಮಾಡ್ತಾಯಿದ್ದೆ. ನಂಗೆ ಒಂದೇ ಒಂಚೂರು ಸುಸ್ತು ಆಗ್ತಾ ಇರಲಿಲ್ಲ. ಮನೇಲಿ ಅಷ್ಟು ಕೆಲಸ ಮಾಡ್ಕೊಂಡು ಮತ್ತೆ ಅಂಗಡಿಗೆ ಹೋಗಿ ಅಂಗಡಿಯಲ್ಲಿರೋದೆಲ್ಲನೂ ಸೇವೆ ಮಾಡ್ತಾಯಿದ್ದೆ. ಬಟ್ಟೆ ಹೊಕ್ಕೊಡೋದು, ಅವ್ರಿಗೆ ಬೆಡ್ಶೀಟ್ಗಳು ಹೊಕ್ಕೊಡೋದು, ಇಲ್ಲ ಅವರು ನಮ್ಮ ಅಣ್ಣ ತಮ್ಮಂದ್ರು ಅಂತ ಎಲ್ಲ ಕೆಲಸನೂ ಮಾಡ್ತಾಯಿದ್ದೆ. ಅಂದರೆ ನಂಗೆ ಸುಸ್ತನೇ ಆಗ್ತಾಯಿಲ್ಲ. ಅಂದರೆ ಕರ್ಮಯೋಗ ಅಂತಂದರೆ 1 ಸೆಕೆಂಡು ಬಾಬನ ಬೀಳ್ದಂಗೆ ಯೋಗ ಆಯಿತು. ಅಷ್ಟು ಯೋಗ ಅಂತಂದ್ರೆ ತುಂಬ ಚೆನ್ನಾಗಿತ್ತು ಬಿಡಿ. ಆ ಯೋಗ ಇರೋದ್ರಿಂದ ನಾನು ಇದುವರೆಗೂ ಉಳ್ಕೊಂಡಿದ್ದೀನಿ ಅನಿಸುತ್ತೆ ನನಗೆ. ನೀವು ಈ ರೀತಿ ಬ್ರಹ್ಮಕುಮಾರಿ ಸೇವಾ ಕೇಂದ್ರಕ್ಕೆ ಕ್ಲಾಸ್ ಕೇಳೋಕ್ಕೆ ಹೋಗೋದು ನಿಮ್ಮ ತಂದೆ ತಾಯಿಗೆ ಗೊತ್ತಾದಮೇಲೆ ಅವರ ಒಂದು ರಿಯಾಕ್ಷನ್ ಹೇಗಿತ್ತು? ಅವರು ಸಪೋರ್ಟ್ ಮಾಡಿದ್ರು ಅಥವಾ ಅಪೋಸ್ ಮಾಡಿದ್ರು? ಆ ತಾಯಿ ಸ್ವಲ್ಪ ಇದು ಮಾಡಿದ್ರು, ಅಪೋಸ್ ಮಾಡ್ತಾಯಿದ್ರು. ಯಾಕೆ ಅಂತಂದರೆ, ಹೆಣ್ಣು ಮಕ್ಕಳು ಅಂತಂದರೆ ಮದುವೆ ಮಾಡ್ಕೊಂಡು ಹೋಗಬೇಕು. ಅಕಸ್ಮಾತ್ ಮದುವೆ ಮಾಡ್ಕೊಂಡು ಹೋದಾಗ ನಾವು ಸಹ ಬರ್ಬೋದು, ಹೋಗ್ಬೋದು, ನಮಗೂ ಯಾರು ಇರ್ತಾರೆ, ನೀವೇ ತಾನೇ ಹೆಣ್ಮಕ್ಳು ಅಂತ ಇದು ಮಾಡೋರು. ಮತ್ತು ಸೆಂಟ್ರಿಗೆ ನಾನು ಬಂದ ನಂತರ ಏನಾದರೂ ಅಂತಂದರೆ, ಮಾತಾಜಿಯವರಿದ್ದರು. ಮಾತಾಜಿಯವರು ನನ್ನ ಏಕ್ದಮ್ ಇದು ರೈಲ್ವೆ ಕೋಡವ್ರಿಗೆ ಹಾಕ್ಬಿಟ್ರು. ಅಲ್ಲ, ನಿಮ್ಮ ತಂದೆ ತಾಯಿಗೆ ಗೊತ್ತಾದ್ಮೇಲೆ ಅಪೋಸ್ ಮಾಡ್ತಿದ್ರು ಸ್ವಲ್ಪ. ಆದರೂ ನೀವು ನಿಮ್ಮ ಅಣ್ಣನ ಮನೆಯಲ್ಲೇ ಇದ್ದು ನೀವು ಈ ಸೇವಾ ಕೇಂದ್ರಕ್ಕೆ ಹೋಗಿ ಬರ್ತಾಯಿದ್ರಿ? ಹೋಗಿ ಬರ್ತಾಯಿದ್ದೆ. ಮತ್ತು ಹೋಗಿ ಬರ್ತಾಯಿದ್ರು. ತಂದೆ ಮತ್ತು ಅಪೋಸಿಷನ್ ಮಾಡಿದ್ರು. ಮದುವೆ ಮಾಡಬೇಕು ಅಂತ ಗಂಡನ್ನೂ ಕರ್ಕೊಬಂದಿದ್ರು. ಮತ್ತು ಅವರು ಒಪ್ಕೊಂಡ್ರು. ಯಾರನ್ನೇ ಕರ್ಕೊಬಂದು ಒಪ್ಕೊಬಿಡೋರು. ಆ ಥರ ನಮ್ಮ ತಂದೆಗೆ ನನ್ನ ಜೀವನದಲ್ಲಿ ಜವಾಬ್ ಹೇಳಿದ್ದು ಅಂತಂದರೆ ಅದೇ ಫಸ್ಟು. ನಿಮ್ಮ ಮಾವ ಅವರೆಲ್ಲ ಒಪ್ಕೊಬಿಟ್ಟಿದ್ದಾರೆ, ನೀವು ಒಪ್ಕೋಬೇಕು ಅಂತ ಅವರು ಇದು ಮಾಡಿದ್ರು. ನನ್ನ ಫಸ್ಟು ಆ ಜವಾಬ್ ಹೇಳಿದ್ದು ಅಂತಂದರೆ ಅವ್ರಿಗೆ ಅದೇ ಫಸ್ಟು. ನನ್ನ ಎದುರುತ್ರ ಹೇಳಿದ್ದು ಅಂದರೆ ಅದೇ ಫಸ್ಟು. ಅವಾಗ ಸೆಂಟರಲ್ಲೇ ಇದ್ದೆ. ಊರಿಂದ ನಮ್ಮ ಎಲ್ಲ ಕರ್ಕೊಬಂದಿದ್ರು. ನಾನು ಆವತ್ತು ನನಗೆ ಸೆಂಟ್ರಲ್ಲಿ ತುಂಬ ರೋಜಾ ಹೂವು ಬರುತ್ತೆ ಮಾಲೂರಲ್ಲಿ. ರೋಜಾ ಹೂವು ಇಟ್ಕೊಂಡು ಭಾಗ್ಯ ಬೆಂಜಿ ಅಂತ ಬೆಂಜಿ ಒಂದೇ ಒಂದು ಹೂವು ಮುಡ್ಕೊಳ್ತೀನಿ ಅಂತಂದರೆ, ಮುಡ್ಕೊಮ್ಮ ಪರವಾಗಿಲ್ಲ ಅದಕ್ಕೇನಿದೆ ಅಂತ ಹೇಳಿದರು. ಸರ್ ಅಂತಂದ್ಬಿಟ್ಟು ಮುಡ್ಕೋಬೇಕು ಅಂತ ಕೈಯಲ್ಲಿ ಎತ್ಕೊಂಡಿದ್ದ ತಕ್ಷಣ ನಮ್ಮ ತಮ್ಮ ಬಂದರು. ನಾನಾ ಬಂದಿದ್ದಾರೆ, ಯಾರು ನೆಂಟರೆಲ್ಲ ಬಂದಿದ್ದಾರೆ, ಬರಬೇಕು ಅಂತ. ನನಗೆ ಅವಾಗೇ ಗೊತ್ತಾಯ್ತು, ಯಾರನ್ನೋ ಕರ್ಕೊಬಂದಿದ್ದಾರೆ ಅಂತಂದ್ಬಿಟ್ಟು ಸರ್ ಆ ಹೂವನ್ನು ಮುಡ್ಕೊಂಡಿಲ್ಲ, ಬಾಬನ ಮುಂದೆ ಇಟ್ಬಿಟ್ಟು ಮಾಮೂಲಿ ಡ್ರೆಸ್ಸಲ್ಲೇ ಮನೆಗೆ ಹೋದ ನಂತರ ಅತ್ತಿಗೆ ಇದ್ಕೊಂಡು, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಒಳ್ಳೆ ಡ್ರೆಸ್ ಹಾಕೋ ಬರೋಕ್ಕಾಗಲಿಲ್ಲ, ಎಲ್ಲ ನೆಂಟರು ಬಂದಿದ್ರು ಅಂತ ಬೈದರು. ಸರ್ ಅವ್ರದ್ದೇ ಡ್ರೆಸ್ ಹಾಕಿದ್ರು. ಸರಿ ಅವರು ಒಪ್ಕೊಂಡು ಹೋದರು. ಆಮೇಲೆ ನಮ್ಮ ತಂದೆಯವರು ಹ್ಞೂ ಅಂತ ಒಪ್ಕೊಂಡ್ರು. ಸರಿ ಅಂತ ಅವರು ಎಲ್ಲ ಹೋದ ನಂತರ ನಮ್ಮ ತಂದೆನ ಒಂದೇ ಮಾತೆ ನಾನು ಕೇಳಿದ್ದು, ನಿನ್ನನ್ನು ಮದುವೆ ಮಾಡ್ತೀನಿ ಅಂತ ಒಪ್ಕೊಟ್ಟಿದ್ದೀರಾ, ನಾನು ಮದುವೆ ಮಾಡ್ಕೊಳ್ತೀನಿ. ನಮ್ಮ ಅಕ್ಕನಿಗೆ ಕಷ್ಟ ಬಂದಾಗ ನನಗೆ ಕಷ್ಟ ಬಂದರೆ ನಾನು ನಿಮ್ಮ ಮನೆಗೆ ಬಂದಿರ್ತೀನಿ, ನನಗೊಂದು ಲೆಟರ್ ಬರ್ಕೊಡಿ ಅಂತಂದೆ. ಒಂದು ಲೆಟರ್ ಬರ್ಕೊಡಿ ಅಂತಂದೆ. ಆಗ ಸುಮ್ಮನೆ ಆಗಿಬಿಟ್ರು. ಇವ್ರಿಗೆ ಅವರೆಲ್ಲ ಒಪ್ಕೊಬಿಟ್ಟಿದ್ದಾರೆ, ಈಗ ನಾನೇನು ಜವಾಬ್ ಹೇಳಿ, ದೊಡ್ಡವರೆಲ್ಲ ಬಂದು ಒಪ್ಕೊಂಡು ಹೋಗಿದ್ದಾರೆ, ನಾನೇನು ಜವಾಬ್ ಹೇಳಿ ಅಂತಂದರು. ಹಾಗೆ ನಾನು ಹೇಳಿದೆ, ಹೇಳಿ ಕಳಿಸ್ತೀವಿ ಅಂತೇಳಿ, ಮುಂದೆ ಕೇಳಿ ಕಳಿಸ್ತೀವಿ ಅಂತ ಸುಮ್ಮನೆ ಆದರೆ ಅವರು ಸುಮ್ಮನೆ ಆಗ್ತಾರೆ. ಇಷ್ಟ ಇಲ್ಲ ಅಂತಂದ್ಬಿಟ್ಟು ಅದಕ್ಕೇನಿದೆ, ಇಲ್ಲ ನೀನು ಹಂಗೆ ಮಾಡ್ಕೋಬೇಕು, ಮಾಡ್ಕೊಳ್ತೀನಿ, ನನಗೆ ಲೆಟರ್ ಬರ್ಕೊಡಿ, ನನಗೆ ಕಷ್ಟ ಆಯಿತು, ನಾನು ನಿಮ್ಮ ಮನೆಗೆ ಬಂದಿದ್ದು ಬಿಡ್ತೀನಿ, ನೀನು ನನ್ನನ್ನು ನೋಡ್ಕೊಳ್ತೀನಿ ಅಂದರೆ ಬಂದಿರ್ತೀನಿ ಅಂತಂದು. ಅದರೆಲ್ಲ ಸುಸ್ತಾಗ್ಬಿಟ್ಟು ಅದೊಂದೇ ನಾನು ಹುಟ್ಟಿದಾಗಿಂದನೂ ಕೊನೆವರೆಗೂ ನಮ್ಮ ತಂದೆಗೆ ಜವಾಬು ಹೇಳಿದ್ದು ಅಂತ ಅದೇ.
ನೀವು ನಿಮ್ಮ ಮನೆಯಲ್ಲಿದ್ರಿ, ನಿಮ್ಮ ಅಣ್ಣನ ಮನೆಯಲ್ಲಿ, ಅಲ್ಲಿಂದ ಸೆಂಟ್ರಿಗೆ ಹೇಗೆ ಹೋದ್ರಿ? ಮಾಲೂರಲ್ಲೇ ಅವಾಗ ಸಂಧ್ಯಕ್ಕ ಭಾಗ್ಯಕ್ಕ ಅಂತ, ಚಂದ್ರಕ್ಕ ಚೇಂಜ್ ಆದ ನಂತರ ಸಂಧ್ಯಕ್ಕ ಭಾಗ್ಯಕ್ಕ ಅಂತ ಬಂದರು. ಅವ್ರೇನು ಮಾಡ್ತು ಅಂತಂದರೆ ಶಿವರಾತ್ರಿ ಸೀಸನ್ನಲ್ಲಿ ನನ್ನನ್ನು ಕೋಲಾರ ಅಲ್ಲಿ ಸ್ವಲ್ಪ ಬೆಂಗಳೂರಿಗೆ ಅಲ್ಲೆಲ್ಲ ಸುತ್ತಾಡಿಸೋದು. ಸುತ್ತಾಡಿಸಿ ನನಗೆ ಒಂಥರ ಇಂಟ್ರೆಸ್ಟ್ ಆಯಿತು, ಇಲ್ಲೇ ಇರಬೇಕು ಅಂತ ಇಂಟ್ರೆಸ್ಟ್ ಆಯಿತು. ಆಗ ನಮ್ಮ ಅಣ್ಣನೂ ಸಹಯೋಗ ಕೊಟ್ಟರು. ನೀನು ಇರ್ತೀನಿ ಅಂತಂದರೆ ನಾನು ನಾಯಿನಾಗ ಹೇಳ್ತೀನಿ, ಇರಬಹುದು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು. ಸರಿ ಅಂತ ನಾನು ಒಪ್ಕೊಂಡೆ. ಆವಾಗ ಸಂಧ್ಯಕ್ಕ ಭಾಗ್ಯಕ್ಕ ಅಂತಿದ್ರು, ಅವ್ರ ಜೊತೆನೇ ಇದ್ದೆ. ನೀವು ಆನಂತರ ಎಲ್ಲೆಲ್ಲಿ ಯಾವ್ಯಾವ ಸೇವಾ ಕೇಂದ್ರಗಳಿಗೆ ಹೋಗಿದ್ರಿ? ಅಲ್ಲಿದ್ದ ನಂತರ ಸಿಟಿ ಸೆಂಟ್ರಿಗೆ ಬಂದ್ವಿ. ಸಿಟಿ ಸೆಂಟ್ರಿಂದ ಮತ್ತು ಮಾತಾಜಿಯವರಿದ್ರು. ಅವಾಗ ಮಾತಾಜಿಯವರು ಇದ್ಕೊಂಡು ರೈಲ್ವೆ ಕೋಡೂರು, ತಿರುಪತಿ ಹತ್ರ ರೈಲ್ವೆ ಕೋಡೂರ್ಗೆ ಹೋಗಬೇಕು ಅಂತಂದರು. ಅಲ್ಲಿ ಉಷಕ್ಕ ಅಂತ ಒಬ್ಬರಿದ್ರು ಟೀಚರು. ಅವರು ಸ್ವಲ್ಪ ಜೋರಿದ್ರಂತೆ, ನನಗೂ ಅದು ಗೊತ್ತಿಲ್ಲ. ಅವರು ಇನ್ನೊಬ್ಬ ಗಾಯತ್ರಕ್ಕ ಅನ್ನೋರು, ಅವ್ರು ಸ್ವಲ್ಪ ಜೋರು, ನೀನು ನೋಡಿದ್ರೆ ಮೆತ್ತಗಿದ್ದೀಯ, ಅವ್ರ ಹತ್ರ ಹೆಂಗಿರ್ತೀಯ, ಬೇಡ ಅಲ್ಲಿ ಹೋಗೋದು ಅಂತ ಹೇಳಿದ್ರು. ಪಾರ್ಕಲ್ಲಿ ಕೂತ್ಕೊಂಡು ಇಲ್ಲೇ ಮಕ್ಳು ಕೊಟ್ಟ ಹತ್ರ ಹೇಳಿದ್ರು. ನಾನು ಆವಾಗ ದೃಢ ಸಂಕಲ್ಪ ಮಾಡಿದೆ, ನಾನು ಸ್ಟಾರ್ಟಿಂಗ್ನಲ್ಲಿ ಇಂಥವ್ರ ಹತ್ರ ಇದ್ದು ಜಯಿಸಿದ್ದೀನಿ ಅಂದರೆ ಕೊನೆವರೆಗೂ ನನ್ನ ಬಾಬನ ಮನೆಯಲ್ಲಿ ಇರ್ತೀನಿ ಅಂತ ದೃಢ ಸಂಕಲ್ಪ ಮಾಡ್ಕೊಂಡು ಹೋದೆ. ಅವ್ರು ನನಗೆ ಯಾವುದೇ ರೀತಿ ಒಂಚೂರು ತೊಂದರೆ ಏನೂ ಕೊಟ್ಟಿಲ್ಲ. ಪ್ರತಿಯೊಂದರಲ್ಲೂ ಭಾಗ್ಯಕ್ಕೆ ಇಬ್ಬರು ಸೇರಿಕೊಟ್ಟು ಇಬ್ಬರು ಸೇವೆ ಮಾಡ್ತಾಯಿದ್ವಿ. ನೀವು ಈ ರೀತಿ ಸೇವಾ ಕೇಂದ್ರದಲ್ಲಿ ಇರೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಿಮ್ಮ ತಂದೆ ತಾಯಿ ಮತ್ತೆ ಬಂದು ಏನು ಗಲಾಟೆ ಮಾಡಿದ್ದಿಲ್ಲ? ತಂದೆ ಸ್ವಲ್ಪ ಒಪ್ಪಿಗೆ ಕೊಟ್ಟರು, ಒಳ್ಳೆ ಜಾಗನೇ ಬಿಡು ಅಂತ. ತಾಯಿ ಒಪ್ಪಿಗೆ ಕೊಟ್ಟಿರಲಿಲ್ಲ. ನಿಮ್ಮ ತಂದೆ ಬಂದು ನೋಡಿ ಹೋಗಿದ್ರ? ನೋಡಿಲ್ಲ, ಆದರೂ ಮಾಲೂರಲ್ಲಿ ನೋಡಿದ್ರು. ಆದ್ರೂ ಒಳ್ಳೆ ಜಾಗ, ಒಳ್ಳೆ ಇದು ಅಂತಂದ್ಬಿಟ್ಟು ಅವರು ಇಷ್ಟಪಟ್ಟರು. ತಾಯಿ ಇಷ್ಟಪಟ್ಟಿಲ್ಲ. ಯಾವಾಗ ಮನೆಗೆ ಹೋದ್ರೂ ತುಂಬ ಹತ್ಕೊಬಿಡೋರು, ಯಾವಾಗ ಹೋದ್ರು ಹತ್ಕೊಬಿಡೋರು. ಒಂದ್ಸಲ ರೈಲ್ವೆ ಕೋಡೂರಿಂದ ಮನೆಗೆ ಬಂದಿದ್ದೆ, ತುಂಬ ಹತ್ಕೊಬಿಟ್ರು. ಯಾವಾಗ ನೋಡಿದ್ರೆ ನಮ್ಮಮ್ಮ ಹಿಂಗೆ ಆಳ್ತಾರಲ್ಲ ಅಂತಂದ್ಬಿಟ್ಟು ಅಳೋದು ನಿಲ್ಲಿಸಿದ್ರೆ ಮನೆ ಒಳಗಡೆ ಹೆಜ್ಜೆ ಇಡ್ತೀನಿ, ಇಲ್ಲಾಂದರೆ ನಾನು ಹಿಂಗೆ ವಾಪಸ್ ಹೋಗ್ತೀನಿ ಅಂತಂದ್ಬಿಟ್ಟೆ. ಆವತ್ತು ಅವ್ರು ಬಿಟ್ಬಿಟ್ಟು. ಇದೆಲ್ಲದರ ನಡುವೆ ಈ ಬ್ರಹ್ಮಕುಮಾರೀಸ್ ಹೆಡ್ ಕ್ವಾರ್ಟರ್ಸ್ ರಾಜಸ್ಥಾನ ಮೌಂಟ್ ಅಬಲ್ ಏನಿದೆ, ಅಲ್ಲಿ ನೀವು ಮೊದಲನೇ ಬಾರಿ ಹೋದಾಗ ಆ ಸ್ಥಳ, ಆ ವಾತಾವರಣ, ಅಲ್ಲಿ ಇರುವಂಥ ಒಂದು ಸಿಸ್ಟಮ್, ಅದನ್ನೆಲ್ಲ ನೋಡಿ ನಿಮಗೇನು ಅನ್ನಿಸ್ತು? ಇದು ಒಳ್ಳೆ ಜಾಗ, ಪರಮಾತ್ಮ ಇರುವಂತಹ ಜಾಗನೇ, ಇದು ಒಳ್ಳೆ ಜಾಗನೇ, ಇಲ್ಲಿ ಇರ್ಬೋದು ಅಂತಲೂ ನನಗೂ ಖುಷಿ ಆಯಿತು. ಮತ್ತು ನಾನು ಬೇಗನೆ ಸೆಂಟ್ರಲ್ಲೇ ಇದ್ದುಬಿಟ್ಟೆ. ಹೆಚ್ಚಾಗಿ ನನ್ನ ಅನರ್ಸ್ಟಿ ಸಿಕ್ಕಿದ್ದು 1 ವರ್ಷದಲ್ಲೇ ಅಷ್ಟೇ ಇದ್ದೆ ಮನೆಗೆ. ಅದು ಮನೆ ಊರಲ್ಲೇ, ಮಾಲೂರಲ್ಲೇ ಮನೆ ಇದ್ದಿದ್ದು, ಅಲ್ಲೇ ಸೆಂಟ್ರ್ ಇರೋದ್ರಿಂದ ನಾನು ಸೆಂಟ್ರಲ್ಲೇ ಇದ್ದೆ. ಮನೆಗೆ ಆಗಾಗ ಹೋಗಿ ಬರ್ತಾಯಿದ್ದೆ. ನಮ್ಮ ಅತ್ತಿಗೆ ಬಂದ ನಂತರ ನಾನು ಮನೆಗೆ ಹೋಗಿಲ್ಲ, ಆಗಾಗ ಬಂದು ಹೋಗ್ತಾಯಿದ್ದೆ, ಸೆಂಟ್ರಲ್ಲೇ ಇದ್ಕೊಂಡಿದ್ದೆ. ಬೇಗ ಬಂದುಬಿಟ್ಟಲ್ಲ, ಹಂಗಾಗಿ ನನಗೆ ಬಾಬನ ಮೇಲೆ ಪೂರ್ತಿ ನಿಶ್ಚಯ ಆಯಿತು, ಭಗವಂತ ಒಬ್ಬರೇ ಅನ್ನೋದು ನಂಬಿಕೆ ಬಂತು. ಮದುವೆನ ನೋಡಿದಾಗ ಆಗ ಪ್ರಕಾಶ್ ಮನಿ ದಾದಿಯವರಿದ್ದರು. ಅವ್ರನ್ನೆಲ್ಲ ನೋಡಿದಾಗ, ದಾದಿ ದೀದಿಯವ್ರನ್ನೆಲ್ಲ ನೋಡಿದಾಗ, ನಮ್ಮ ಅಣ್ಣವರು ಎಲ್ಲ ಅನುಭವ ಹೇಳ್ತಾಯಿದ್ರು. ಅಣ್ಣನೂ ಮದುವೆನ ಎಲ್ಲ ಹೋಗಿ ಬಂದಿದ್ರಲ್ಲ, ನನಗೆ ಆ ವಾತಾವರಣನೂ ತುಂಬ ಇಷ್ಟ ಆಯಿತು. ಅಲ್ಲಿ ಯೋಗ ಮತ್ತು ಅಲ್ಲಿ ಒಂಥರ ಏನು, ಮದುವೆನಕ್ಕೆ ಹೋದಾಗ ಇವತ್ತು ಯಾವ ವಾರ, ಯಾವ ಡೇಟು ಏನು ನೆನಪೇ ಇಲ್ಲ. ಈ ಕಡೆ ಲೋಕದ ಕಡೆ ಏನೂ ನೆನಪೇ ಇಲ್ಲ. ಅಲ್ಲೇ ಫುಲ್ಲು ಸ್ಮೃತಿ ಇತ್ತು. ದಾದಿಯರು ದೀದಿಯರು ಅಂತ ಹೇಳಿದ್ರಿ, ಅವರಲ್ಲಿ ಏನು ವಿಶೇಷತೆಗಳನ್ನು ನೋಡಿದ್ರಿ? ದಾದಿ ಸ್ಟೇಜ್ ಮೇಲೆ ಬಂದಿದ್ದ ತಕ್ಷಣ ಎಲ್ಲರನ್ನೂ ನನ್ನ ಮಕ್ಕಳೇ ಅಂತ ಹಿಂಗೆ ಆಲಿಂಗನೆ ಮಾಡ್ಕೊಂಡು ನೋಡಿ, ಅದು ನನಗೆ ತುಂಬ ಇಷ್ಟ ಆಯಿತು. ದಾದಿನ ಇವತ್ತಿಗೂ ನಾನು ದಾದಿನ ಆ ಸ್ಟೇಜು, ಆ ದಾದಿ ಆ ಥರ ಆಲಿಂಗನೆ ಮಾಡ್ಕೊಳ್ತಾ ಇದ್ದಿದ್ದು, ಮತ್ತು ದಾದಿಯವರು ಎಲ್ಲರೂ ಕ್ಷೇಮವಾಗಿ ತಲುಪಿದ್ದೀರಾ ಅಂತ ಕೇಳೋದು ಈಗಲೂ ಸಹ ನನಗೆ ಮನಸ್ಸಲ್ಲಿ ಆಗಾಗ ಸೌಂಡ್ ಮಾಡ್ದಂಗೆ ಅನ್ನಿಸ್ತಾ ಇರುತ್ತೆ. ಆ ಪ್ರೀತಿ ಇವತ್ತು ನಾನು ಮರೆಯೋಕ್ಕಾಗಲ್ಲ. ತಾಯಿ ಪ್ರೀತಿ ಮರ್ತೋಗ್ತೀನಿ ಏನೋ, ದಾದಿ ಪ್ರೀತಿನ ಇವತ್ತು ಮರೆಯೋಕ್ಕೆ ನನಗಾಗಲ್ಲ. ನೀವು ಅಂಥ ಒಂದು ಸ್ಥಳಕ್ಕೆ ಹೋಗಿ ಅಂಥ ದಾದಿಯರನ್ನು ನೋಡಿ ಆದಮೇಲೆ ವಾಪಸ್ ಬರುವಾಗ ನಿಮ್ಮ ಮನಸ್ಸು ಹೇಗಿತ್ತು? ಅಲ್ಲಿಂದ ಬರೋಕ್ಕೆ ಇಷ್ಟ ಆಗಿಲ್ಲ. ಇಲ್ಲೇ ಇರ್ಬೋದು, ಇಲ್ಲೇ ಇರಬೇಕು ಅಂತ ತುಂಬ ಇಷ್ಟ ಆಯಿತು. ಆದರೂ ರಾಮಾನುಸಾರಕ್ಕೆ ಬರಲೇಬೇಕಾಯ್ತು. ನೀವು ಈ ಬ್ರಹ್ಮಕುಮಾರಿ ಸಂಸ್ಥೆಗೆ
ತಮ್ಮನ್ನು ತಾವು ಸಂಪೂರ್ಣ ಸಮರ್ಪಣೆ ಮಾಡಿದಿರಿ. ಏನು ಯೋಚನೆ ಅಥವಾ ಗುರಿ ಇಟ್ಕೊಂಡು ನೀವು ಸಮರ್ಪಣೆ ಆದ್ರಿ? ಸಮರ್ಪಣೆ ಅಂತಂದರೆ ಅಣ್ಣ ಹೇಳೋರು, ನೋಡಿ ಇನ್ನು ಸ್ವಲ್ಪ ದಿವಸಕ್ಕೆ ವಿನಾಶ ಆಗೋಗುತ್ತೆ, ಎಲ್ಲ ವಿನಾಶ ಆಗೋಗುತ್ತೆ, ಏನು ಆಶ್ರಮಗಳಲ್ಲಿ ತುಂಬ ಚೆನ್ನಾಗಿ ಇರುತ್ತೆ, ಎಲ್ಲ ಜ್ಞಾನಕ್ಕೆ ಎಲ್ಲರೂ ಬಂದುಬಿಡ್ತಾರೆ, ಎಲ್ಲರೂ ಆವಾಗ ನೀವೇ ದೇವತೆಗಳು ಅಂತಂದ್ಬಿಟ್ಟು ಇದು ಮಾಡ್ತಾರೆ ಅಂತಂದ್ಬಿಟ್ಟು ತುಂಬ ಹೇಳೋರು. ಇದೆಲ್ಲ ಸುಮ್ಮನೆ ಸುಳ್ಳು ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಒಂದು ಸಲ ನನಗನ್ನಿಸ್ತು, ಹೌದು, ಯಾವತ್ತಿದ್ದು ಮನುಷ್ಯ ಒಂದು ದಿವಸ ಹೋಗಲೇಬೇಕಲ್ಲ, ಹೋದ ನಂತರ ಅದು ಸಹಜನೇ ಅಲ್ವಾ ಅಂತಂದ್ಬಿಟ್ಟು ನೆನಪಾದಾಗ ಅನ್ನಿಸ್ತು, ಹೌದಲ್ವಾ, ಈ ಮದುವೆ ಮಾಡ್ಕೊಳ್ತಾರೆ, ಮದುವೆ ಮಾಡ್ಕೊಂಡ ನಂತರ ಏನಿದೆ ಇದರಲ್ಲಿ, ಏನೂ ಸಾರಾಂಶ ಇಲ್ಲ. ಅಕ್ಕನ್ನ ಕೊಟ್ಟಿದ್ದು ಒಬ್ಬನೇ ಮಗ ಅಂತ ಪ್ರೀತಿಯಿಂದ ಕೊಟ್ಟರು, ಆದರೆ ಅವ್ರ ಕಷ್ಟ ಕೊನೆವರೆಗೂ ನೋಡೋಕ್ಕೆ ನಮ್ಮ ಕೈಯಲ್ಲಿ ಆಗಿಲ್ಲ. ಹಂಗಾಗಿ ಆ ಮದುವೆ ಅನ್ನೋದು 3 ಅಕ್ಷರ ಅದ್ರಲ್ಲಿ ಬಿದ್ದರೆ ಲೈಫೇ ಚೇಂಜಸ್ ಆಗುತ್ತೆ ಅಂತಂದ್ಬಿಟ್ಟು, ಇದು ನಿಜವಾದಂತಹ ಜೀವನ. ನೋಡಿ, ಇದ್ದರೆ ಜನಸೇವೆ ಮಾಡ್ಬೋದು, ಇಲ್ವಾ ನಾವು ನೆಮ್ಮದಿಯಾಗಿರ್ಬೋದು, ಇಷ್ಟೇ ನಮಗೆ ಒಳ್ಳೆಯದು ಅಂತ ಅವಾಗ ಸಂಪೂರ್ಣ ಅದನ್ನು ನಾನು ನಿಶ್ಚಯ ಮಾಡಿದೆ. ನೀವು ಈ ರೀತಿ ಸಮರ್ಪಣೆ ಆದಮೇಲೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಕೊಲೀಗ್ಸು, ಇಲ್ಲ ನಿಮ್ಮ ಊರಲ್ಲಿ ನಿಮ್ಮ ಜೊತೆಗಾರರು ಯಾರೆಲ್ಲ ಇದ್ದರು, ಅವ್ರಿಗೆಲ್ಲ ಗೊತ್ತಾದಮೇಲೆ ಅವ್ರ ರಿಯಾಕ್ಷನ್ ಹೇಗಿತ್ತು? ಅವ್ರು ನಿಮಗೆ ಏನು ಹೇಳಿದರು? ಸಾಮಾನ್ಯ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರು ಏನೂ ಅಂದಿಲ್ಲ. ಇವಾಗ ಬಂದಿದ್ರಲ್ಲ ಚಂದ್ರಕ್ಕ, ಅವರೇ ಆಡ್ಕೊಳ್ಳೋರು, ಇವ್ರಿಗೇನು ಗತಿ ಇಲ್ಲ ಅನ್ನೋ ಥರ ಸೀರೆ ಉಟ್ಕೊಂಡು ನಮ್ಮ ಮನೆಗೆ ಬಂದುಬಿಡ್ತಾರೆ, ಹಾಗೆ ಹೀಗೆ ಅಂತ ಆಡ್ಕೊಳ್ಳೋರು. ಅವರು ಆಡ್ಕೊಳ್ತಾಯಿದ್ರು. ಆದರೆ ನಾನು ಅಕ್ಕನ ಮನೆಗೆ ಹೋಗ್ತಾಯಿದ್ರು, ನಾನು ವೈಟ್ ಡ್ರೆಸ್ಸಲ್ಲೇ ಹೋಗ್ತಾಯಿದ್ದೆ. ಅಕ್ಕನೂ ಸಹಯೋಗ ಕೊಡ್ತಾಯಿದ್ರು, ನನಗೆ ಹೆಂಗೆ ಬೇಕೋ ಹಂಗೆ ಸಹಯೋಗ ಕೊಡ್ತಾಯಿದ್ರು, ಹೋಗಿ ಬರ್ತಾಯಿದ್ವಿ. ಆದರೆ ಅವರು ಆಡ್ಕೊಂಡವರೆಲ್ಲ ಬಾಬನ ಮಕ್ಕಳಾಗಿದ್ದಾರೆ. ಚಂದ್ರನು ತುಂಬ ಆಡ್ಕೊಳ್ಳೋರು, ಚಂದ್ರಕ್ಕನು ಸಂಪೂರ್ಣ ಬಾಬನ ಮಗನೇ ಆದರು. ಇನ್ನೂ ಒಂದು ಕುಮಾರನು ಬಾಬಾ ಮಗು ಆಗಿದ್ರು. ನೀವು ನಿಮ್ಮ ಸಂಪೂರ್ಣ ದಿನಚರಿನ ಹೇಗೆ ಫಿಕ್ಸ್ ಮಾಡಿರ್ತೀರಿ? ಅಮೃತ ವೇಳೆಯಿಂದ ಯೋಗ ಆಗುತ್ತೆ, ಯೋಗ ಆದ ನಂತರ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಹಂಗೆ ನಿತ್ಯ ಕರ್ಮ ಮಾಡ್ಕೊಂಡು 6 ಗಂಟೆಯಿಂದ 8 ಗಂಟೆವರೆಗೂ ಮೌನವಾಗಿರ್ತೀವಿ. 8 ಗಂಟೆವರೆಗೂ ಇಬ್ಬರು ನಾವು ಪರಸ್ಪರದಲ್ಲಿ ಮಾತನಾಡೋಕ್ಕೆ ಹೋಗಲ್ಲ. ಏನು ಸೇವೆ ಅದು ಇರಲಿ, ಏನು ಸೇವೆ ಆಗಲಿ ಆಗದಿರೋವಾಗಲಿ ಏನೂ ಮಾತನಾಡಲ್ಲ. ಕ್ಲಾಸ್ ಮುಗಿಯೋವರೆಗೂ ಏನೂ ಮಾಡೋಕ್ಕೋಗಲ್ಲ. ಆಮೇಲೆ ನಿತ್ಯ ಕರ್ಮ ಮಾಡ್ಕೊಳ್ತೀವಿ. ನೀವು ಈಗ ಸೇವಾ ಕೇಂದ್ರದ ಸಂಚಾಲಕಿ ಆಗಿದ್ದೀರಿ. ನಿಮ್ಮ ಸೇವಾ ಕೇಂದ್ರದಲ್ಲಿ ಯಾವೆಲ್ಲ ಪ್ರೋಗ್ರಾಮ್ಗಳನ್ನು ನೀವು ಕಂಡಕ್ಟ್ ಮಾಡ್ತೀರಿ? ಏನೇನು ಪ್ರೋಗ್ರಾಮ್ಗಳನ್ನು ಮಾಡಿದ್ದೀರಿ? ಶಿವರಾತ್ರಿ ಮಾಡ್ತೀವಿ, ರಾಖಿ ಫಂಕ್ಷನ್ನ ಮಾಡ್ತೀವಿ, ಮತ್ತು ದೀಪಾವಳಿ ವಿಶೇಷವಾಗಿ ಮಾಡ್ತೀವಿ, ಮತ್ತು ವಿಶೇಷವಾಗಿ ಅಮ್ಮೂರು ಮಾಡ್ತೀವಿ. ಈ ಜ್ಞಾನ, ಯೋಗ, ಧಾರಣೆ ಮತ್ತು ಸೇವೆ, ಈ 4 ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ನೀವು? ನನಗೆ ಜ್ಞಾನ, ಯೋಗ, ಧಾರಣೆ, ಸೇವೆ ಇಲ್ಲ ಅಂತಂದರೆ, ಯೋಗ ನನಗೆ ಇಂಪಾರ್ಟೆಂಟ್ವಾದಂಥ ಸಬ್ಜೆಕ್ಟು. ನನಗೆ ಯಾವುದೇ ಒಂದು ಸಮಸ್ಯೆ ಬಂತು, ಯಾವುದೇ ಒಂದು ಕಾರ್ಯ ಆಗಬೇಕಂದ್ರೆ ಫಸ್ಟು ಬಾಬನಿಗೆ ಹೇಳಬೇಕು. ಬಾಬನಿಗೆಲ್ಲ ಒಪ್ಪಿಸಿ ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದೀವಿ ಅಂತಂದರೆ ಆ ಕೆಲಸ ಬಾಬಾ ಮಾಡಿಸ್ಬಿಡ್ತಾರೆ. ನನಗೆ ಏನೇ ಒಂದು ಬೇಕು ಅಂತಂದ್ರೂ ಅಷ್ಟೇ, ಯಾವುದೇ ಒಂದು ಸಮಸ್ಯೆ ಬಂದ್ರೂ ಅಷ್ಟೇ, ಬಾಬನ ಮುಂದೆ ಇಡ್ತೀನಿ, ಬಾಬನಿಗೆ ಹೇಳ್ಬಿಡ್ತೀನಿ. ಸಂಪೂರ್ಣ ಬಾಬನ ಹತ್ರ ನಾನು ಹೇಳ್ತೀನಿ, ಬಾಬಾ ಸಕ್ಸಸ್ ಮಾಡ್ತಾರೆ. ನನಗೆ ಲೌಕಿಕದಲ್ಲೂ ತಂದೆ ಅಂದರೆ ತುಂಬ ಪ್ರೀತಿ, ಅಲೌಕಿಕದಲ್ಲೂ ಶಿವಬಾಬಾ ಅಂದರೆ ನನಗೆ ತುಂಬಾ ಪ್ರೀತಿ. ತಾವು ಯೋಗ ಮಾಡ್ತೀನಿ ಅಂತ ಹೇಳಿದ್ರಿ. ಈ ಯೋಗದಲ್ಲಿ ಏನಾದರೂ ವಿಶೇಷ ಅನುಭವಗಳು ಆಗಿದ್ದಿದೆಯಾ? ಯೋಗದಲ್ಲಿ ಅನುಭವ ಆಗಿದೆ. ಈಗ ಯಾರಾದರೂ ಸುಮ್ಮನೆ ನಿಂದನೆ ಮಾಡ್ತಾರೆ, ಸುಮ್ಮನೆ ಏನಾದರೂ ಕೂಗಾಡ್ತಾರೆ. ಸಂಘಟನೆಯಲ್ಲಿದ್ದಾಗ ತುಂಬ ಆ ಥರ ನಡೆಯೋದು. ನಾನು ಯಾರು ಅಣ್ಣನಿಗೆ ಹೇಳೋಕ್ಕಾಗಲ್ಲ, ಅಲೌಕಿಕದಲ್ಲಿ ಅಪ್ಪ ಅಮ್ಮನಿಗೆ ಹೇಳೋಕ್ಕೂ ಆಗಲ್ಲ. ನಾನೇನು ಮಾಡ್ತಾಯಿದ್ದೆ ಅಂದರೆ ಬಾಬನ ಮುಂದೆ ಕೂತ್ಕೊಬಿಡ್ತಾಯಿದ್ದೆ. ಬಾಬನ ಮುಂದೆ ಕೂತ್ಕೊಂಡು ಬಾಬನ ಹತ್ರ ನಾನು ಒಂಥರ ಕ್ವಶನ್ಸ್ ಜಾಸ್ತಿ ಹಾಕಿ, ಪಾಯಿಂಟ್ಸ್ ಹಾಕಿ
ಲೌಕಿಕದ ತಂದೆನೇ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಪಾಪ ಇದೇನಿದು ಹಿಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ತುಂಬ ಕ್ವಶನ್ಸ್ ಹಾಕಿ ಕೇಳಿದಾಗ, ಯಾರು ನನ್ನನ್ನು ಬೈದಿರ್ತಾರೋ, ಯಾರು ನನಗೆ ತೊಂದರೆ ಕೊಡ್ತಾರೋ ಎಫೆಕ್ಟ್ ಆಗೋಗ್ತಾಯಿತ್ತು ಅವ್ರಿಗೆ, ಅವಶ್ಯ ಎಫೆಕ್ಟ್ ಆಗೋಗ್ತಾಯಿತ್ತು. ಮತ್ತು ಅವರೇ ಮಾತನಾಡ್ಸ್ಕೊಂಡು ಬಂದುಬಿಡೋರು. ಆ ಥರ ನಂಗೆ ತುಂಬ ಘಟನೆಗಳಲ್ಲಿ ನಾನು ಹೇಳ್ಕೊಳ್ಳೋದು ಅಂದರೆ ಬಾಬಾನೇ ಅಷ್ಟೇ. ಅವರೊಬ್ಬರು ಬಿಟ್ಟರೆ ನನಗೆ ಇನ್ಯಾರೂ ಇಲ್ಲ. ನೀವು ಈ ಆಧ್ಯಾತ್ಮಿಕ ದಾರಿಗೆ ಬರುವ ಮುಂಚಿನ ನಿಮ್ಮ ಜೀವನಕ್ಕೂ ಮತ್ತು ಇವತ್ತಿನ ಜೀವನಕ್ಕೂ ನಿಮ್ಮಲ್ಲಿ ನಿಮಗೆ ಏನೇನು ಪರಿವರ್ತನೆ ಕಾಣಿಸುತ್ತೆ? ಅಂದರೆ ಲೌಕಿಕದ ಜೀವನದಲ್ಲೂ ನಾನು ತುಂಬಾ ಸಿಂಪಲ್ಲಾಗೇ ಇದ್ದೆ, ಅಲ್ಲೂ ಸಹ ಸಿಂಪಲ್ಲಾಗಿದ್ದೆ. ಅಲ್ಲೂ ಅಷ್ಟೇ ನಾನು ಏನು ನನಗೆ ಅದೇ ಡ್ರೆಸ್ ಬೇಕು, ಇದೇ ಡ್ರೆಸ್ ಬೇಕು ಅಂತ ಅಲ್ಲೂ ಇಷ್ಟಪಡ್ತಾ ಇಲ್ಲ. ಇಲ್ಲೂ ಅಷ್ಟೇ ನನಗೆ ಅದೇ ಥರ ಇರಬೇಕು, ಇದೇ ಥರ ಎಲ್ಲ. ಈಗ ನನ್ನ ಜೊತೆಯಲ್ಲಿ ಚಿಕ್ಕ ಕುಮಾರಿ ಹೇಳುತ್ತೆ, ನೀವೇನು ಹಿಂಗಿರ್ತೀರ ಹಾಗಿರ್ತೀರ ಅಂತ ಹೇಳ್ತಾರೆ. ನಂಗೆ ಅದು ಏನನ್ಸುತ್ತೆ ಅಂತಂದರೆ, ಸಿಂಪಲ್ಲಾಗಿರೋದು ಅದು ಒಳ್ಳೆಯದಾಗಿರುತ್ತೆ. ಡ್ರೆಸ್ ಹಾಕ್ಕೊಬಿಟ್ರೆ ಏನೇ ಇದಾಗುತ್ತೆ. ಸರಳ ಜೀವನ ನಿಜವಾದಂಥ ಜೀವನ. ಆಡಂಬರ ಜೀವನ ಇವತ್ತಿರುತ್ತೆ, ನಾಳೆ ಅದಿರಲ್ಲ. ಸರಳವಾಗಿರೋದು ಶಾಶ್ವತ ಜೀವನ ಅಂತ ಅನಿಸುತ್ತೆ. ಹಾಗಾಗಿ ನಾನು ಅಲೌಕಿಕಕ್ಕೆ ಬಂದರೂ ನಂಗೆ ಸಾಧಾರಣನೇ ಇಷ್ಟಪಡ್ತೀನಿ ಹೊರತು ನಾನು ಎಷ್ಟಾಗಿರಬೇಕು ಅಂತ ನನಗೆ ಜೀವನದಲ್ಲಿ ಏನು ಇಚ್ಛೆನೇ ಇಲ್ಲ. ಅದು ಪ್ರತಿಯೊಬ್ಬರ ಜೀವನಕ್ಕೆ ಈ ಸ್ಪಿರಿಚುಯಾಲಿಟಿ ಯಾಕೆ ಬೇಕು, ಅಥವಾ ಈ ಸ್ಪಿರಿಚುಯಾಲಿಟಿಯಿಂದ ಜೀವನಕ್ಕೆ ಏನೆಲ್ಲ ಲಾಭಗಳು ಸಿಗುತ್ತೆ ನಿಮ್ಮ ಪ್ರಕಾರ? ಜ್ಞಾನ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ, ಮಾತೆಯರಲ್ಲಿ ವಿಶೇಷವಾಗಿ ಮಾತೆಯರಿಗೆ ಇದು ತುಂಬಾ ಅವಶ್ಯಕತೆ ಇದೆ. ಏಕೆಂದರೆ ಮಾತೆಯರು ತನ್ನ ಜೀವನದಲ್ಲಿ ತನ್ನ ನೋವನ್ನು ಅವರು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗಲ್ಲ. ಅವರು ಬಾಬನ ಹತ್ರ ಹೇಳ್ಬೋದು, ಅಥವಾ ನಿಮಿತ್ತವಾದಂತಹ ಟೀಚರ್ಸಿಗೆ ಹೇಳ್ಕೊಳ್ತಾರೆ. ಅವ್ರ ಮಕ್ಕಳ ಹತ್ರನೂ ಅವ್ರು ಹೇಳ್ಕೊಳ್ಳಲ್ಲ. ಆದರೆ ಇವತ್ತಿನ ದಿವಸ ಪ್ರತಿಯೊಂದು ಮಾತೆಯರಿಗೂ ಪ್ರತಿಯೊಂದು ಅಣ್ಣಂದ್ರಿಗೂ ಸಹ ಈ ಜ್ಞಾನ ಇರೋದ್ರಿಂದ ಅವರ ಮನಸ್ಸಿನ ಹೊರೆಯನ್ನು ಆರಾಮ ಮಾಡ್ಕೊಳ್ತಾರೆ. ಅವ್ರ ಜೀವನದಲ್ಲಿ ಸುಖವಾಗಿರ್ತಾರೆ, ಅವ್ರ ಜೀವನದಲ್ಲಿ ಶಾಂತಿಯಾಗಿ ಅನುಭವ ಮಾಡ್ಬೋದು ಈ ಜ್ಞಾನ ಇರೋದ್ರಿಂದ. ಎಷ್ಟೇ ಸಮಸ್ಯೆ ಇದ್ರೂ ಅವ್ರ ಜೀವನದಲ್ಲಿ ಈ ಡ್ರಾಮಾನೋ ಪಾಯಿಂಟ್ಸು ಜ್ಞಾನ ತಂದೆ ಇದ್ದಾರೆ ಅನ್ನೋದ್ರಿಂದ, ಭಗವಂತ ನನ್ನ ಹಿಂಭಾಗದಲ್ಲಿದ್ದಾರೆ, ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದು ಧೈರ್ಯ ಅನ್ನೋದು ತುಂಬ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಇದು ಜ್ಞಾನನೂ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರಿಗೂ ಈ ಜ್ಞಾನ ಅನ್ನೋದು ತುಂಬಾ ಅವಶ್ಯಕತೆ ಇದೆ. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇರೋಂಥ ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಎಲ್ಲರೂ ಸಹ ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೋಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ ಆಧ್ಯಾತ್ಮಿಕ ಇತ್ತು ಅಂತಂದರೆ ಆ ಮನೆ ಏನಾಗಿರುತ್ತೆ ಅಂತಂದರೆ ಒಂದು ರೀತಿ ಸ್ವರ್ಗವಾಗಿ ಅನುಭವ ಮಾಡ್ಬೋದು. ಏಕೆಂದರೆ ಇವತ್ತಿನ ದಿವಸ ನಾವು ವೀಕ್ಷಕರೆಲ್ಲ ಏನು ಹೇಳ್ತಾರೆ ಅಂತಂದರೆ, ಈ ಜ್ಞಾನ ಕೊನೆಗೆ ತಿಳ್ಕೊಳ್ಳೋಣ ಅಂತಾರೆ. ಕೊನೆವರೆಗೂ ನಾವು ಇರ್ತೀವಿ ಅನ್ನೋ ಗ್ಯಾರಂಟಿ ಏನಿದೆ? ಪ್ರತಿಯೊಬ್ಬರೂ ಸಹ ಈಗ ತಿಳ್ಕೋಬೇಕು, ಈಗ ನಾನು ಪಡ್ಕೊಳ್ಳೋದು ಅದು ನಿಜವಾದಂತಹ ಜ್ಞಾನ. ನಾಳೆ ಅಂದಿದ್ದು ನಮ್ದಲ್ಲ. ಪ್ರತಿಯೊಬ್ಬರಿಗೂ ಈ ಜ್ಞಾನ ಅವಶ್ಯಕತೆ ಇದೆ. ಪ್ರತಿಯೊಬ್ಬರು ತಿಳ್ಕೋಬೇಕು. ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಡ್ಕೊಳ್ಳೋದ್ರಿಂದ ಪರಮಾತ್ಮ ಅಥವಾ ತಂದೆ ಅಂತವಂಥವ್ರು ನಮ್ಮ ರಕ್ಷಣೆಯಾಗಿ ಕಾಯ್ತಾನೆ ಇರ್ತಾರೆ. ಅದರಿಂದ ಪ್ರತಿಯೊಬ್ಬರಿಗೂ ಈ ಜ್ಞಾನ ಅನ್ನೋದು ತುಂಬಾ ಅವಶ್ಯಕತೆ ಇದೆ. ಭಾಳ ಸಂತೋಷ ಕೊರೆ, ತಾವು ತಮ್ಮ ಅಮೂಲ್ಯ ಸಮಯವನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟು ನಮ್ಮ ವೀಕ್ಷಕರಿಗೆ ತಮ್ಮ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ತಿಳಿಸ್ಕೊಟ್ಟಿದ್ರಿ. ತಮಗೆ ಭಾಳ ಭಾಳ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಲಕ್ಷ್ಮಿ ಅವರ ಜೀವನದಲ್ಲಿ ಆಧ್ಯಾತ್ಮಿಕ ಜೀವನ ಮತ್ತು ಅದರ ಅನುಭವಗಳು ಹೇಗಿತ್ತು ಅಂತ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ನಿಮ್ಮ ಮನಸ್ಸಿನ ನೋವು ಅಥವಾ ನಿಮ್ಮ ದುಃಖ, ನಿಮ್ಮ ಸಮಸ್ಯೆಗಳು ಏನೇ ಇರಲಿ, ಅದನ್ನು ಭಗವಂತನ ಜೊತೆ ಹಂಚ್ಕೊಳ್ಳಿ. ಅದರಿಂದ ನಿಮ್ಮ ಸಮಸ್ಯೆ, ದುಃಖ, ನೋವು ಕಡಿಮೆ ಆಗುತ್ತೆ ಅಂತ ನಾನು ಹೇಳಲ್ಲ, ಆದರೆ ಅದನ್ನು ಎದುರಿಸುವಂಥ ಒಂದು ಶಕ್ತಿ ನಿಮಗೆ ಆ ಭಗವಂತ ಕೊಡ್ತಾನೆ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.